ಎಲ್ರಿಗೂ ನಮಸ್ಕಾರ. ಪ್ರೇಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೊಗೊಂಡು ಬಂದಿದ್ದೀನಿ. ಇದು 2021 ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಆಗಿರುತ್ತೆ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ. 150 ದ್ರವ್ಯರಾಶಿಯುಳ್ಳ ಚೆಂಡನ್ನು ಬ್ಯಾಟ್ನಿಂದ ಹೊಡೆದಾಗ ಅದು 3 ಮೀಟರ್ ಪರ್ ಸೆಕೆಂಡ್ ಜವಾದೊಂದಿಗೆ ಚಲಿಸುತ್ತದೆ. ಹಾಗಾದರೆ ಚೆಂಡಿನ ಆವೇಗ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಮತ್ತೆ ಆಪ್ಷನ್ಸ್ನ ಓದಕ್ಕೆ ಹೋಗಲ್ಲ. ಸೊ ಡೈರೆಕ್ಟಾಗಿ ಆನ್ಸರ್ನ ಹೇಳ್ತಾ ಹೋಗ್ತೀನಿ. ಆಪ್ಷನ್ 1 ನೋಡಿ 0.45 kg ಮೀಟರ್ ಪರ್ ಸೆಕೆಂಡ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಆಪ್ಷನ್ 1 ಇದಕ್ಕೆ. ನೆಕ್ಸ್ಟು, ಕಾರ್ಪೆಟ್ನಲ್ಲಿ ಇರುವ ಧೂಳಿನ ಕಣಗಳನ್ನು ಕಾರ್ಪೆಟ್ ಬಡಿಯುವ ಮೂಲಕ ತೆಗೆಯಲಾಗುತ್ತದೆ. ಇಲ್ಲಿ ಬಳಸಲಾಗುವ ಭೌತಶಾಸ್ತ್ರ ನಿಯಮ ಯಾವುದು ಅಂತ ಕೇಳಿದ್ದಾರೆ. ಸೊ ಕಾರ್ಪೆಟ್ ಗೊತ್ತಲ್ವಾ, ಸೊ ಅದರಲ್ಲಿ ಧೂಳು ತುಂಬಿಕೊಂಡಾಗ ಅದನ್ನು ಏನು ಮಾಡ್ತೀವಿ ನಾವು, ಅದನ್ನು ಬಡಿತೀವಿ ಅಲ್ವಾ. ಸೊ ಬಡಿಯೋದ್ರ ಮುಖಾಂತರ ಅದರಲ್ಲಿರ್ತಕ್ಕಂತಹ ಡಸ್ಟ್ನೆಲ್ಲ ನಾವು ಆಚೆ ತೆಗಿತೀವಿ. ಸೊ ಇಲ್ಲಿ ಯಾವ ಒಂದು ಭೌತಶಾಸ್ತ್ರದ ನಿಯಮ ಇದೆ ಅಂತ ಕೇಳಿರುವಂಥದ್ದು. ಸೊ ಆಪ್ಷನ್ 4 ನೋಡಿ, ಇಲ್ಲಿ ನ್ಯೂಟನ್ನ ಚಲನೆಯ ಮೊದಲನೇ ನಿಯಮ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ನೆಕ್ಸ್ಟು ಮೂರನೇ ಒಂದು ಪ್ರಶ್ನೆ, 2 kg ದ್ರವ್ಯರಾಶಿಯುಳ್ಳ ವಸ್ತುವು ಭೂಮಿಯ ಕಡೆಗೆ ಆಕರ್ಷಿಸಲ್ಪಡುವ ಬಲ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ನೋಡಿ, ಇಲ್ಲಿ 19.6 N ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಸೊ 2 kg 2 kg ದ್ರವ್ಯರಾಶಿಯುಳ್ಳ ವಸ್ತು ಭೂಮಿಯ ಕಡೆಗೆ ಆಕರ್ಷಿಸಲ್ಪಡ್ತಕ್ಕಂತಹ ಒಂದು ಬಲ ಅಂತ ಬಂದಾಗ 19.6 N ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಒಬ್ಬ ಬಾಲಕನು 10 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತಿರುವ ಮೇರಿ ಗೋರೌಂಡ್ನಲ್ಲಿ ಸವಾರಿ ಮಾಡುತ್ತಿದ್ದಾನೆಂದರೆ ಬಾಲಕನು ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಬಾಲಕ ಯಾವ ಸ್ಥಿತಿಯಲ್ಲಿ ಇದ್ದಾನೆ, ಹೇಗೆ ಚಲಿಸ್ತಾ ಇದ್ದಾನೆ ಅನ್ನೋದು ಪ್ರಶ್ನೆ. ಸೊ ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದು ವೇಗೋತ್ಕರ್ಷದೊಂದಿಗೆ ಚಲಿಸುತ್ತಿದ್ದಾನೆ ಅನ್ನೋದು ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ 5ನೇ ಪ್ರಶ್ನೆ, ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಬೆಳಕಿನ ಪ್ರತಿಫಲನಕ್ಕೆ ಯಾವ ಒಂದು ಹೇಳಿಕೆ ಸರಿಯಾಗಿದೆ ಅಂತ ಹೇಳಿದ್ರೆ ಆಪ್ಷನ್ 3, ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತದೆ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಪತನ ಕೋನ ಅಂತಕ್ಕಂಥದ್ದು ಏನಾಗುತ್ತೆ, ಈ ಒಂದು ಪ್ರತಿಫಲನ ಕೋನಕ್ಕೆ ಈಕ್ವಲ್ ಆಗಿರುತ್ತೆ. ಸೊ ಆಪ್ಷನ್ 3 ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟು 6ನೇ ಒಂದು ಪ್ರಶ್ನೆ, ವಿದ್ಯುದಾವೇಶದ ಮೂಲಮಾನ ಯಾವುದು ಅಂತ ಕೇಳಿದ್ದಾರೆ. ಸೊ 6ನೇ ಪ್ರಶ್ನೆಗೆ ಆಪ್ಷನ್ 3 ನೋಡಿ, ಇಲ್ಲಿ ಕೂಲಂಬ್ ಅನ್ನೋದು ಆನ್ಸರ್ ಆಗುತ್ತೆ. ವಿದ್ಯುದಾವೇಶದ ಮೂಲಮಾನ ಅಂತ ಬಂದಾಗ ಕೂಲಂಬ್ ಆಗುತ್ತೆ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಗೃಹಗಳಲ್ಲಿ ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡಲು ನಾವು ಬಳಸುವ ಗೃಹೋಪಕರಣಗಳು ಯಾವುದು? ಸೊ ಮನೆಗಳಲ್ಲಿ ನಾವು ಕರೆಂಟನ್ನ ಬಳಸೋದಕ್ಕೆ ಕಡಿಮೆ ಮಾಡ್ತೀವಲ್ಲ, ಸೊ ಅಂದರೆ ಏನು ಕರೆಂಟ್ ಬಳಸ್ತೀವಿ ಅದನ್ನ ಕಡಿಮೆ ಮಾಡೋದಕ್ಕೆ ನಾವು ಯಾವ ಗೃಹೋಪಕರಣಗಳನ್ನು ಬಳಸ್ತೀವಿ ಅಂತ, ಬಳಸ್ತಕ್ಕಂತಹ ಒಂದು ಗೃಹೋಪಕರಣಗಳು ಯಾವುದು ಅಂತ. ಸೊ 7ನೇ ಪ್ರಶ್ನೆಗೆ ಆಪ್ಷನ್ 1, ಯಾವುದು ಕಡಿಮೆ ಶಕ್ತಿಯನ್ನು ಸೆಳೆಯುತ್ತೋ ಸೊ ಅಂತಹ ಉಪಕರಣಗಳನ್ನು ನಾವು ಜಾಸ್ತಿ ಬಳಸ್ತೀವಿ, ಜಾಸ್ತಿ ಕರೆಂಟ್ ವೇಸ್ಟ್ ಆಗಬಾರ್ದು, ಜಾಸ್ತಿ ಕರೆಂಟ್ ಎಳಿಬಾರ್ದು ಅಂತ. ಸೊ ಆಪ್ಷನ್ 1. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿಯು 40 ಸೆಂಟಿಮೀಟರ್ಗಿಂತ ಅಧಿಕ ದೂರದಲ್ಲಿರುವ ವಸ್ತುಗಳನ್ನು ಮಾತ್ರ ನೋಡಲು ಶಕ್ತ. ಆತನ ದೋಷ ಪರಿಹಾರಕ್ಕೆ ಆತನಿಗೆ ಬಳಸಲು ಸೂಚಿಸುವ ಮಸೂರದ ಸಾಮರ್ಥ್ಯ ಏನು ಅಂತ. ಅಂದರೆ ಒಬ್ಬ ವ್ಯಕ್ತಿಗೆ 40 ಸೆಂಟಿಮೀಟರ್ಗಿಂತ ಜಾಸ್ತಿ ದೂರದಲ್ಲಿರೋ ವಸ್ತುಗಳನ್ನು ಮಾತ್ರ ನೋಡೋದಕ್ಕೆ ಅವನಿಗೆ ಆಗತ್ತೆ. ಸೊ ಅವನ ಒಂದು ದೋಷವನ್ನು, ಕಣ್ಣಿನ ದೋಷವನ್ನು ಪರಿಹಾರ ಮಾಡೋದಕ್ಕೆ ಅವನಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಅಂದರೆ ಯಾವ ಕೆಪಾಸಿಟಿ ಇರುವಂತಹ ಮಸೂರವನ್ನು ಬಳಸಲಿಕ್ಕೆ ಅವನಿಗೆ ಸೂಚಿಸ್ತಾರೆ ಅಂತ ಹೇಳಿ. ಸೊ 8ನೇ ಒಂದು ಪ್ರಶ್ನೆಗೆ ಆಯ್ಕೆ 4 1.5D ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. 1.5D. ನೆಕ್ಸ್ಟು, ಕೃತಕ ಪರಿಸರ ವ್ಯವಸ್ಥೆಗೆ ಉದಾಹರಣೆ ಯಾವುದು? ಕೃತಕ ಪರಿಸರ ವ್ಯವಸ್ಥೆಗೆ ಯಾವುದನ್ನು ನಾವು ಎಕ್ಸಾಂಪಲ್ ಆಗಿ ಕೊಡ್ಬೋದು ಅಂತ ಹೇಳಿದ್ರೆ 9ನೇ ಪ್ರಶ್ನೆಗೆ ಆಪ್ಷನ್ 3 ನಾವು ಮೃಗಾಲಯ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಅರಣ್ಯ, ಸಾಗರ, ಹುಲ್ಲುಗಾವಲು ಅದೆಲ್ಲ ಏನು ನ್ಯಾಚುರಲ್, ನೈಸರ್ಗಿಕ. ಸೊ ಕೃತಕ ಅಂತಂದ್ರೆ ಏನು, ಮಾನವ ನಿರ್ಮಿತ. ಸೊ ಮೃಗಾಲಯ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ನೆಕ್ಸ್ಟು 10ನೇ ಒಂದು ಪ್ರಶ್ನೆ ನೋಡಿ, ಇಲ್ಲಿ 4ನೇ ಪೋಷಣಾ ಸ್ತರದಲ್ಲಿ ಇರುವ ಶಕ್ತಿಯ ಪ್ರಮಾಣ 8 kJ ಆದರೆ ಉತ್ಪಾದಕರ ಹಂತದಲ್ಲಿ ದೊರಕುವ ಶಕ್ತಿಯ ಪ್ರಮಾಣ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಆಪ್ಷನ್ 1 ನೋಡಿ, ಇಲ್ಲಿ 8000 kJ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ವಾಯು ಮಾಲಿನ್ಯದ ಮೊದಲ ದೊಡ್ಡ ದುರಂತ ಯಾವುದು ಅಂತ ಕೇಳಿರುವಂಥದ್ದು. ಸೊ ವಾಯು ಮಾಲಿನ್ಯದ ಮೊದಲ ದೊಡ್ಡ ದುರಂತ ಅಂತ ಬಂದಾಗ ಆಪ್ಷನ್ 2 ಲಂಡನ್ ಸ್ಮಾಗ್.
ಸೊ ಆಪ್ಷನ್ 2 ಲಂಡನ್ ಸ್ಮಾಗ್ ಅನ್ನೋದು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಸೊ ಫಸ್ಟ್ ದುರಂತ ಅಂತ ಬಂದಾಗ ಲಂಡನ್ ಸ್ಮಾಗ್. ನೆಕ್ಸ್ಟು ಅಮೃತಾದೇವಿ ಬಿಷ್ಣೋಯ್ ಈ ಮರವನ್ನು ಉಳಿಸಲು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು. ಸೊ ಯಾವ ಮರವನ್ನು ಉಳಿಸೋದಕ್ಕೋಸ್ಕರ ಅಮೃತಾದೇವಿ ಬಿಷ್ಣೋಯ್ ಅವರು ಅವರ ಒಂದು ಪ್ರಾಣ ತ್ಯಾಗ ಮಾಡ್ತಾರೆ ಅಂತ ಹೇಳಿ. ಸೊ ಈ ಪ್ರಶ್ನೆಗೆ ಆಪ್ಷನ್ 3 ಕೇಜ್ರಿ ಮರ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಸೊ ಈ ಮರಗಳನ್ನು ಉಳಿಸೋದಕ್ಕೋಸ್ಕರ ಅವರವರ ಪ್ರಾಣವನ್ನು ತ್ಯಾಗ ಮಾಡಿಬಿಡ್ತಾರೆ. ಸೊ ಆಪ್ಷನ್ 3 ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟು ಜೀವನದ ಸಿಬ್ಬಂದಿ ಎಂದು ಕರೆಯಲಾಗುವ ಜೈವಿಕ ಅಣು ಯಾವುದು ಅಂತ ಕೇಳಿದ್ದಾರೆ. ಸೊ ಜೀವನದ ಸಿಬ್ಬಂದಿ ಅಂತ ಹೇಳಿ ಯಾವ ಜೈವಿಕ ಅಣುವನ್ನು ಕರೀತಾರೆ ಅಂತ. ಸೊ ಲಿಪಿಡ್ಗಳು, ಪ್ರೋಟೀನ್, ವಿಟಮಿನ್, ಕಾರ್ಬೋಹೈಡ್ರೇಟ್ಗಳು ಅಂತ ಇದೆ. ಸೊ ಈ ಪ್ರಶ್ನೆಗೆ ಆಪ್ಷನ್ 4 ಕಾರ್ಬೋಹೈಡ್ರೇಟ್ಗಳು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ದೇಹದಲ್ಲಿ ಎ ಜೀವಸತ್ವದ ಕೊರತೆಯಿಂದ ಉಂಟಾಗುವ ನ್ಯೂನತಾ ಕಾಯಿಲೆ ಯಾವುದು? ಎ ಜೀವಸತ್ವದಿಂದ ಯಾವುದು ಉಂಟಾಗುತ್ತೆ ಅಂತ. ಸೊ ಆಪ್ಷನ್ 1 ಇರುಳುಗಣ್ಣು ಅಂದರೆ ಇರುಳು ಕುರುಡು ಅಂತ ಹೇಳ್ತಾರೆ. ಸೊ ಸ್ಕರ್ವಿ ಬಂದು ವಿಟಮಿನ್ ಸಿ, ಬೆರಿ ಬಂದು ವಿಟಮಿನ್ ಬಿ, ರಿಕೆಟ್ಸ್ ಬಂದು ವಿಟಮಿನ್ ಡಿ ಇಂದ ಉಂಟಾಗುವಂಥದ್ದು. ಸೊ ಆಪ್ಷನ್ 4 ಇರುಳುಗಣ್ಣು ಅಥವಾ ಇರುಳು ಕುರುಡು ಅನ್ನೋದೇನಿದೆ ವಿಟಮಿನ್ ಎ ಜೀವಸತ್ವ ಎ ಕೊರತೆಯಿಂದ ಉಂಟಾಗ್ತಕ್ಕಂತಹ ಒಂದು ಕಾಯಿಲೆ ಆಗಿರುತ್ತೆ. ಸೊ ನೆಕ್ಸ್ಟು ಹೆಚ್ಚುವರಿ ಪ್ರಮಾಣದಲ್ಲಿ ನೀರಿನಲ್ಲಿ ಇರುವ ಈ ಕೆಳಗಿನ ಯಾವ ಲವಣ ಹಲ್ಲುಗಳ ಮೇಲೆ ಹಳದಿ ಅಥವಾ ಕಂದು ಬಣ್ಣದ ಕಲೆಗಳಿಗೆ ಕಾರಣ ಆಗುತ್ತೆ ಅಂತ ಕೇಳಿದ್ದಾರೆ. ಇನ್ನೊಂದ್ಸಲ ಪ್ರಶ್ನೆ ನೋಡಿ. ಹೆಚ್ಚುವರಿ ಪ್ರಮಾಣದಲ್ಲಿ ನೀರಿನಲ್ಲಿ ಇರುವ ಈ ಕೆಳಗಿನ ಯಾವ ಲವಣ ಹಲ್ಲುಗಳ ಮೇಲೆ ಹಳದಿ ಮತ್ತು ಕಂದು ಬಣ್ಣದ ಕಲೆಗಳಿಗೆ ಕಾರಣ ಆಗುತ್ತೆ ಅಂತ. ಸೊ ಈ ಪ್ರಶ್ನೆಗೆ ಆಪ್ಷನ್ 3 ಫ್ಲೋರಿನ್ ಅದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಸೊ ಫ್ಲೋರಿನ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಕ್ವಾಶಿಯೋರ್ಕರ್ ರೋಗ ಉಂಟಾಗೋದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ಏನು ರೀಸನ್ ಕ್ವಾಶಿಯೋರ್ಕರ್ ಅಂತಕ್ಕಂತಹ ಒಂದು ರೋಗ ಉಂಟಾಗೋದಕ್ಕೆ ಅಂದರೆ ಆಪ್ಷನ್ 1 ಪ್ರೋಟೀನ್ನ ಕೊರತೆಯಿಂದಾಗಿ ಏನಾಗುತ್ತೆ ಕ್ವಾಶಿಯೋರ್ಕರ್ ಅಂತಕ್ಕಂತಹ ಒಂದು ರೋಗ ಬರೋವಂಥದ್ದು. ಸೊ ಆಪ್ಷನ್ 1 ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟು ICBN ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ. ಅಂದರೆ ICBN ಅಂತ ಹೇಳಿದ್ರೆ ಅದರ ಒಂದು ಫುಲ್ ಫಾರ್ಮ್ ಏನು ಅಂತ ಹೇಳಿಬಿಟ್ಟು. ಸೊ ಈ ಪ್ರಶ್ನೆಗೆ ಆಪ್ಷನ್ 2 ಇಂಟರ್ನ್ಯಾಷನಲ್ ಕೋಡ್ ಆಫ್ ಬೊಟಾನಿಕಲ್ ನೋಮೆನ್ಕ್ಲೇಚರ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಆಪ್ಷನ್ 2 ಓಕೆನಾ. ನೆಕ್ಸ್ಟು ದೇಹದಲ್ಲಿ ಅತಿ ದೊಡ್ಡ ಗ್ರಂಥಿ ಯಾವುದು ಅಂತ ಕೇಳಿದ್ದಾರೆ. ಸೊ ದೇಹದಲ್ಲಿ ಇರತಕ್ಕಂತಹ ಒಂದು ಅತಿ ದೊಡ್ಡ ಗ್ರಂಥಿ ಅಂತ ಬಂದಾಗ ನೋಡಿ, ಇಲ್ಲಿ ಯಕೃತ್, ಮೇದೋಜೀರಕ ಗ್ರಂಥಿ, ಗ್ಯಾಸ್ಟ್ರಿಕ್ ಗ್ರಂಥಿ, ಅಡ್ರಿನಲ್ ಗ್ರಂಥಿ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 1 ಯಕೃತ್ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಅತಿ ದೊಡ್ಡ ಗ್ರಂಥಿ ಅಂತ ಬಂದಾಗ ಯಕೃತ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಒಂದು ಪ್ರಶ್ನೆ, ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದ ಅನುಪಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸದ ಕಿಣ್ವ ಯಾವುದು? ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದ ಅನುಪಸ್ಥಿತಿಯಲ್ಲಿ, ಉಪಸ್ಥಿತಿ ಅಂದರೆ ಇರೋವಂಥದ್ದು, ಅನುಪಸ್ಥಿತಿ ಅಂದರೆ ಇಲ್ಲದೆ ಇರೋವಂಥದ್ದು. ಸೊ ಆ ಒಂದು ಆಮ್ಲದ ಅನುಪಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸದ ಒಂದು ಕಿಣ್ವ ಯಾವುದು ಅಂತ ಹೇಳಿದ್ರೆ ಆಪ್ಷನ್ 3 ಪೆಪ್ಸಿನ್ ಅನ್ನೋದು ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ. ಮುಂದಿನ ಒಂದು ಪ್ರಶ್ನೆ, ಅಂಗಾಂಶಗಳಿಗೆ ಶಕ್ತಿ, ಸ್ಥಿತಿಸ್ಥಾಪಕತ್ವ ಮತ್ತು ನಮ್ಯತೆಯನ್ನು ಒದಗಿಸುವ ನಾರಿನ ಅಂಗಾಂಶ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ 3 ಇಲಾಸ್ಟಿನ್ ಮತ್ತು ಕೊಲಾಜನ್ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಇಲಾಸ್ಟಿನ್ ಮತ್ತು ಕೊಲಾಜನ್ ಏನಿದೆ ಅಂಗಾಂಶಗಳಿಗೆ ಶಕ್ತಿ, ಸ್ಥಿತಿಸ್ಥಾಪಕತ್ವ ಮತ್ತು ನಮ್ಯತೆಯನ್ನು ಒದಗಿಸುವಂತಹ ಪ್ರೊವೈಡ್ ಮಾಡುವಂತಹ ಒಂದು ನಾರಿನ ಅಂಗಾಂಶ. ಮುಂದಿನ ಪ್ರಶ್ನೆ, ಲಡಾಖ್ನಲ್ಲಿ ಇರುವ ಫ್ಯೂಗಾ ಕಣಿವೆ ಈ ವಿಧದ ವಿದ್ಯುತ್ ಉತ್ಪಾದನೆಗೆ ಸೂಕ್ತವಾಗಿದೆ. ಯಾವ ರೀತಿಯಾದಂತಹ ಒಂದು ವಿದ್ಯುತ್ ಉತ್ಪಾದನೆಯನ್ನು ಮಾಡುತ್ತೆ ಫ್ಯೂಗಾ ಕಣಿವೆ ಅಂತ ಹೇಳಿ. ಸೊ ಇದಕ್ಕೆ ಆಪ್ಷನ್ 2 ಭೂಗರ್ಭ ಉಷ್ಣ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಒತ್ತಡದ ಚಿಕಿತ್ಸೆಗಾಗಿ ಬಳಸುವ ಔಷಧಿಗಳ ವರ್ಗ ಯಾವುದು? ಒತ್ತಡ ಅಂತಂದರೆ ಸ್ಟ್ರೆಸ್. ಈ ಒಂದು ಸ್ಟ್ರೆಸ್ನ ನಿವಾರಣೆ ಮಾಡೋದಕ್ಕೆ ಬಳಸ್ತಕ್ಕಂತಹ ಒಂದು ಔಷಧಿಗಳ ವರ್ಗ ಏನು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ 4 ಖಿನ್ನತೆ ಶಮನಕಾರಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ನೈಸರ್ಗಿಕ ಅನಿಲ, ಪೆಟ್ರೋಲ್ ಮತ್ತು ಕಲ್ಲಿದ್ದಲು ಈ ವಿಧದ ಇಂಧನದ ಗುಂಪಿಗೆ ಸೇರಿದೆ. ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಇಂಧನದ ಗುಂಪಿಗೆ ಸೇರಿದೆ ಅಂತ ಹೇಳಿಬಿಟ್ಟು. ಸೊ ಪಳೆಯುಳಿಕೆ ಇಂಧನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಆಪ್ಷನ್ 2. ಸೊ ಇದು ನೈಸರ್ಗಿಕ ಅನಿಲ ಮತ್ತು ಪೆಟ್ರೋಲ್, ಕಲ್ಲಿದ್ದಲು ಇದೆಲ್ಲವನ್ನು ಕೂಡ ನಾವು ಪಳೆಯುಳಿಕೆ ಇಂಧನಗಳು ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕ್ವೆಶ್ಚನ್, ಅಯೋಡೆಕ್ಸ್ನಲ್ಲಿ ಅತಿ ಹೆಚ್ಚಾಗಿ ಬಳಸಲಾಗುವ ರಾಸಾಯನಿಕ ಔಷಧ ಯಾವುದು ಅಂತ ಕೇಳಿದ್ದಾರೆ. ಅಯೋಡೆಕ್ಸ್ನಲ್ಲಿ ಯಾವುದನ್ನು ನಾವು ಯಾವ ಒಂದು ರಾಸಾಯನಿಕ ಔಷಧವನ್ನು ಜಾಸ್ತಿ ಬಳಸ್ತಾರೆ ಅಂತ. ಸೊ ಮೀಥೈಲ್ ಸ್ಯಾಲಿಸಿಲೇಟ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಮೀಥೈಲ್ ಸ್ಯಾಲಿಸಿಲೇಟ್ ಅಂತಕ್ಕಂತಹ ಒಂದು ರಾಸಾಯನಿಕ ಔಷಧವನ್ನು ಅಯೋಡೆಕ್ಸ್ನಲ್ಲಿ ಹೆಚ್ಚಾಗಿ ಬಳಸುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ,
ಪರಿಸರ ವಿಜ್ಞಾನ ಅಧ್ಯಯನದಲ್ಲಿ ಸೃಜನಾತ್ಮಕ ಅಭಿವ್ಯಕ್ತಿಗೆ ಇದು ಉದಾಹರಣೆಯಲ್ಲ ಅಂತ ಕೇಳಿದ್ದಾರೆ. ಸೊ ಯಾವ್ದು ಹಾಗಾದ್ರೆ ಯಾವ್ದು ಎಕ್ಸಾಂಪಲ್ ಅಲ್ಲ ಇದಕ್ಕೆ ಅಂತ ಹೇಳಿದ್ರೆ ಆಪ್ಷನ್ 1 ಸೃಜನಾತ್ಮಕ ಕಾದಂಬರಿಗಳ ಓದುವಿಕೆ ಏನಿದೆಯಲ್ಲ ಪರಿಸರ ಅಧ್ಯಯನದಲ್ಲಿ ಸೃಜನಾತ್ಮಕ ಅಭಿವೃದ್ಧಿಗೆ ಇರ್ತಕ್ಕಂತಹ ಒಂದು ಎಕ್ಸಾಂಪಲ್ ಅಲ್ಲ. ಸೊ ಇದರಲ್ಲಿ ಕಾದಂಬರಿಗಳ ಓದುವಿಕೆ ಬರೋದೇ ಇಲ್ಲ. ಹಾಗಾಗಿ ಇದು ಆಪ್ಷನ್ ಸರಿಯಾದ ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ. ನೆಕ್ಸ್ಟ್, ಪರಿಸರ ವಿಜ್ಞಾನ ಕಲಿಕೆಯಲ್ಲಿ ವೀಕ್ಷಣೆ ಮೂಲಕ ಕಲಿಕೆಯ ಹಿಂದಿರುವ ಪ್ರಮುಖ ಪರಿಕಲ್ಪನೆ ಯಾವುದು ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಆಪ್ಷನ್ 1 ತನ್ನ ಅನುಭವಗಳ ಮೂಲಕ ಜ್ಞಾನದ ಸಂರಚನೆ ಮತ್ತು ಪುನರ್ರಚನೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಆಪ್ಷನ್ 1. ಓಕೆನಾ, ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪರಿಸರ ಅಧ್ಯಯನ ಬೋಧನೆಗೆ ಬಳಸುವ ಬೋಧನಾ ವಿಧಾನಗಳಲ್ಲಿ ಪ್ರಾಮುಖ್ಯತೆ ಪಡೆದಿರುವುದು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಯಾವುದು ಬಹಳ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಂಡಿದೆ ಅಂತ. ಸೊ ಈ ಒಂದು ಪ್ರಶ್ನೆಗೆ ಆಪ್ಷನ್ 3 ನೋಡಿ, ವಿದ್ಯಾರ್ಥಿಗಳನ್ನ ಗುಂಪಿನಲ್ಲಿ ಒಗ್ಗೂಡಿ ಕಾರ್ಯನಿರ್ವಹಿಸುವ ಅವಕಾಶ ನೀಡುವುದು. ವಿದ್ಯಾರ್ಥಿಗಳನ್ನ ಒಂದು ಗುಂಪು ಮಾಡಿ ಕಾರ್ಯನಿರ್ವಹಿಸತಕ್ಕಂತಹ ಒಂದು ಅವಕಾಶವನ್ನ ಮಾಡಿಕೊಡೋದು. ಸೊ ಆಪ್ಷನ್ 3 ಸರಿಯಾದ ಆನ್ಸರ್ ಆಗುತ್ತೆ. ಈ ಒಂದು ವಿಡಿಯೋದ ಮುಂದಿನ ಪ್ರಶ್ನೆ, ಪರಿಸರ ಅಧ್ಯಯನ ಬೋಧನೆಯಲ್ಲಿ ನಾವು ಮೌಲ್ಯಗಳನ್ನು ಅಳವಡಿಸ್ಕೊಳ್ಬೇಕು. ಯಾಕೆ ಈ ಒಂದು ಪರಿಸರ ಅಧ್ಯಯನವನ್ನು ಬೋಧನೆ ಮಾಡಬೇಕಾದ್ರೆ ಕೆಲವೊಂದು ಮೌಲ್ಯವನ್ನು ಅಳವಡಿಸ್ಕೊಳ್ಬೇಕು ಏನಕ್ಕೆ ಅಂತ ಹೇಳಿದ್ರೆ ಆಪ್ಷನ್ 1 ಪರಿಸರ ಅಧ್ಯಯನ ಕಲಿಕೆ ಏನಿದೆ ಪ್ರಮುಖವಾಗಿ ಮಗುವಿನ ಒಂದು ಭಾವನಾತ್ಮಕ ವಲಯದ ಮೇಲೆ ಗಮನವನ್ನು ಕೇಂದ್ರೀಕರಿಸುತ್ತೆ. ಹಾಗಾಗಿ ನಾವು ಪರಿಸರ ಅಧ್ಯಯನ ಬೋಧನೆಯಲ್ಲಿ ಮೌಲ್ಯಗಳನ್ನು ನಾವೇನು ಮಾಡಬೇಕಾಗತ್ತೆ, ಅಳವಡಿಸ್ಕೊಳ್ಬೇಕಾಗುತ್ತೆ. ಸೊ ಆಪ್ಷನ್ 1 ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪರಿಸರ ವಿಜ್ಞಾನ ಅಧ್ಯಯನದಲ್ಲಿ ಬೋಧನೆ ಕಲಿಕೆಯಲ್ಲಿ ಸಾಮಾನ್ಯವಾಗಿ ಬಳಸುವ ಪ್ರಶ್ನಾ ತಂತ್ರ ಯಾವುದು ಅಂತ ಕೇಳಿದ್ದಾರೆ. ಯಾವ ಒಂದು ಕ್ವೆಶ್ಚನ್ ಟೆಕ್ನಿಕ್ ಅನ್ನು ನಾವು ಬಳಸ್ತೀವಿ ಪರಿಸರ ವಿಜ್ಞಾನ ಅಧ್ಯಯನ ಬೋಧನೆಯಲ್ಲಿ ಅಂತ ಹೇಳಿ. ಸೊ ಆಪ್ಷನ್ 2 ತರಗತಿಯಲ್ಲಿ ಕುತೂಹಲವನ್ನು ಉಂಟು ಮಾಡುವುದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಸೊ ಈ ವಿಡಿಯೋದ ಕೊನೆಯ ಪ್ರಶ್ನೆ, ವಿಜ್ಞಾನ ಶಿಕ್ಷಕರು ಮಕ್ಕಳಿಗೆ ಮಾನವ ದೇಹದ ರೂಪುರೇಖೆಯನ್ನು ನೀಡಿ ಅದರಲ್ಲಿ ಜೀರ್ಣಾಂಗ ವ್ಯೂಹವನ್ನು ರಚಿಸಲು ಸೂಚಿಸುವರು. ಈ ಪ್ರಕ್ರಿಯೆಯ ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಕ್ರಿಯೆಯ ಮುಖ್ಯ ಉದ್ದೇಶ ಅಂತ ಬಂದಾಗ ಆಯ್ಕೆ 4 ಚಿತ್ರರಚನೆಯ ಮೂಲಕ ಕಲಿಯುವ ಸಂಗತಿಯ ಬಗ್ಗೆ ಹೊಂದಿರುವ ಅಂಶವನ್ನು ಹೊರತೆಗೆಯುವುದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.